ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಸಿಂಹರಾಶಿ ರಾಶಿಯಲ್ಲೇ ಕೇತು ಇರೋದು ಮತ್ತು ರಾಹು ಕೇತುಗಳ ಒಂದು ವೀಕ್ಷಣೆ ಏನಾಗುತ್ತೆ ಅಂದರೆ, ಮನೆಯಲ್ಲಿ ತುಂಬ, ಯಾಕಂದರೆ ಆಲ್ರೆಡಿ ನಿಮಗೆ ಕೇತು ಬಂದಾಗೆ ಸ್ಟಾರ್ಟ್ ಆಗಿದೆ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಅಥವಾ ತಂದೆ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಇವೆಲ್ಲವೂ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ರಾಶಿಯಾಧಿಪತಿ ಸೂರ್ಯ ನಿಮಗೆ ಸಪ್ತಮದಲ್ಲಿದ್ದು ನೇರ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಕೋರ್ಟು ಕೇಸು ಪ್ರಾಬ್ಲಮ್ ಇದೇನೇನಿರುತ್ತೆ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ವಾರದಲ್ಲಿ ಯಾವುದಾದ್ರೂ ನಿಮ್ಮದು ಹಳೆ ಕೇಸ್ ರಿವೀಲ್ ಆಗುವಂಥದ್ದು ಅಥವಾ ಕೋರ್ಟ್ ಸಮಸ್ಯೆ ಆಗಿರ್ಬೋದು, ಸ್ಟೇಷನ್ಗೆ ಹೋಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಇವೆಲ್ಲವೂ ಅಂದರೆ ಮಕ್ಕಳು ಮಾತು ಕೇಳ್ದಿರ ಇರೋವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸಿಂಹ ರಾಶಿಯವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ರಾಶಿಯಾಧಿಪತಿ ಸೂರ್ಯ ಅವನು ಶತ್ರು ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಯಾವತ್ತೂ ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಅದೇ ರೀತಿ ನಿಮಗೆ 2ನೇ ಮನೆ ಅಂತಂದರೆ ಕನ್ಯಾ ರಾಶಿಯ ಅಧಿಪತಿ ಮತ್ತು 11ನೇ ಮನೆಯ ಅಧಿಪತಿ ಬುಧ ನಿಮಗೆ ಸಪ್ತಮದಲ್ಲಿದ್ದು, ಜೊತೆಗೆ ಕುಜನ ಸಂಬಂಧ ಹೊಂದಿರೋದ್ರಿಂದ, ಕುಜ ಕೂಡ ಸಪ್ತಮದಲ್ಲಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ತುಂಬ ಹಿರಿಯರಿಗಾಗಿರ್ಬೋದು ಅಥವಾ ನಿಮ್ಮ ಆಪ್ತರಿಗಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ತುಂಬ ಈ ಹಾಸ್ಪಿಟಲ್ಗೆ ಖರ್ಚು ಮಾಡೋ ಅಂಥದ್ದು ಮತ್ತು ದುಡ್ಡನ್ನು ಎಲ್ಲೋ ಒಂದು ಕಡೆ ಖರ್ಚು ಮಾಡೋವಂಥ ಖರ್ಚು ಮಾಡೋವಂಥ ಸಂಭವ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ರಾಹು ಕೂಡ ನಿಮಗೆ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಕ್ರ್ಯಾಶಸ್ ಆಗೋದು ಅಥವಾ ಡೈವೋರ್ಸ್ವರೆಗೂ ಹೋಗೋದು, ಡೈವೋರ್ಸ್ ಆಗದಿರ ಎಷ್ಟೋ ದಿವಸದಿಂದ ಡೈವೋರ್ಸ್ ಆಗದಿರ ಗಂಡ ಹೆಂಡತಿ ಸಪ್ರೇಷನಲ್ಲಿ ಇರ್ತೀರ, ಅವರು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಟೈಮಲ್ಲಿ ಡೈವೋರ್ಸ್ ಬೇಕೇ ಬೇಕು ಅಂತ ಡೈವೋರ್ಸ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಮತ್ತು ಯಾರಾದರೂ ಮ್ಯಾರೇಜ್ ಆಗಬೇಕು ಅಂತ ಯಾರಾದರೂ ಇಷ್ಟಪಟ್ಟಿರೋರಿಗೆ ಬ್ರೇಕಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಇಷ್ಟಪಟ್ಟು ತುಂಬ ವರ್ಷದಿಂದ ಇರ್ತೀರ, ಅವರು ಮದುವೆ ಮಾಡ್ಕೊಳ್ಬೇಕು ಅಂತಿರ್ತೀರ, ಆ ಮದುವೆ ಮನೆಯಲ್ಲಿ ಹೇಳಿದಾಗ ಎಲ್ಲೋ ಒಂದು ಕಡೆ ಅದು ಕೂಡ ಕ್ರ್ಯಾಶ್ ಆಗಿ ಮುರಿದು ಬೀಳೋ ಅಂಥ ಸಮಸ್ಯೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಸಿಂಹರಾಶಿಯವ್ರಿಗೆ ಟೋಟಲ್ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಸಿಂಹರಾಶಿಯವ್ರಿಗೆ ಯಾರಿಗಾದ್ರೂ ನೀವೇನಾದರೂ ಮೋಸ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ, ಯಾವಾಗೋ ಹಿಂದೆ ಏನೋ ಮಾಡಿರ್ತೀರ, ಅದರ ಒಂದು ಕರ್ಮ ಫಲವನ್ನು ಈ ವಾರ ಅಥವಾ ಈ ತಿಂಗಳಲ್ಲಿ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಸೂರ್ಯ ನಿಮ್ಮ ಆಪೋಸಿಟ್ ಅಂತಂದರೆ ನಿಮ್ಮ ಶತ್ರು ಮನೆಗಳಲ್ಲಿ ಮತ್ತು ಶನಿ ಮತ್ತು ಸೂರ್ಯ ಒಂದಾಗೋ ಅಂಥ ಒಂದು ಟೈಮ್ ಕೂಡ ಬಂದಿರುತ್ತೆ. ಈ ಥರ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಕಷ್ಟ, ನಿಮ್ಮ ಸಂಕಷ್ಟ ಅಥವಾ ನಿಮ್ಮಲ್ಲಿ ನೀವೇನೋ ಮಾಡಿರೋ ಅಂತಹ ಒಂದು ತಪ್ಪು ಸರಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಅಂತ ಹೇಳುತ್ತೆ. ಜೊತೆಗೆ ಅಷ್ಟಮದಲ್ಲಿ ಶನಿ ಇದ್ದು ಶನಿಯ ನೇರ ದೃಷ್ಟಿ ನಿಮ್ಮ ಒಂದು ಧನಸ್ಥಾನಕ್ಕೆ ಬೀಳೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ದುಡ್ಡಿಗೆ ತುಂಬ ಟೈಟ್ ಆಗುತ್ತೆ. ಸಾಲ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅವರೆಲ್ಲೋ ದುಡ್ಡು ಎತ್ಕೊಂಡು ಓಡೋಗೋದಾಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಇನ್ನೇನೇ ವಸ್ತು ಆಗಿರ್ಬೋದು, ಅದನ್ನು ನೀವು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಸೊ ಈ ವಾರ ನಿಮಗೆ ಸಿಂಹರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲರೂ ಏನಪ್ಪ ಹೇಳ್ತಾರೆ ಅಂದರೆ, ಸಪ್ತಮದಲ್ಲಿ 4 ಗ್ರಹಗಳಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ಗುರು ಕೂಡ ಬದಲಾವಣೆ ಆದಮೇಲೆ ಇನ್ನೂ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ಅಂತ ಹೇಳ್ಬೋದು. ನೋಡಿ, ನಿಮಗೆ ಸತತ ಶನಿಯ ಒಂದು ದೃಷ್ಟಿ ನಿಮ್ಮ ಮನೆಯ 10ನೇ ಮನೆ ಅಂದರೆ ಕೆಲಸ, 10ನೇ ಮನೆಗೆ 3ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಕೆಲಸ ಕಾರ್ಯ, ಯಾಕಂದರೆ 10ನೇ ಮನೆ ಶುಕ್ರ ಕೂಡ ನಿಮಗೆ ಅಷ್ಟಮಕ್ಕೆ ಬಂದಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯದಲ್ಲೆಲ್ಲ ನಿಮಗೆ ನಿಮ್ಮ ಮಾತು ಕೇಳ್ದಿರ ಇರ್ಬೋದು ಅಥವಾ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸದವರು ನಿಮಗೆ ಮೋಸ ಮಾಡೋ ಅಂಥದ್ದು ಅಥವಾ ನೀವು ಅವ್ರಿಗೆ ಎಲ್ಲೋ ಒಂದು ಕಡೆ ನೀವು ಕೆಲಸ ಕಳ್ಕೊಳ್ಳೋ ಅಂಥದ್ದಾಗಿರ್ಬೋದು ಅಥವಾ ನೀವೇನಾದರೂ ಫಾರಿನಲ್ಲಿ ಜಾಬ್ ಮಾಡ್ತಾಯಿದ್ರೆ ಅಲ್ಲಿಂದ ಬರೋಕ್ಕೂ ಕೂಡ ತುಂಬ ಕಷ್ಟಪಡಬೇಕಾಗುವಂಥ ಚಾನ್ಸಸ್ಸು ಅತಿ ಹೆಚ್ಚು ಸಿಂಹರಾಶಿಯವ್ರಿಗೆ ಬರುತ್ತೆ. ಇಲ್ಲ ಯಾವುದಾದ್ರೂ ಒಂದು ಕೇಸು ಕೋರ್ಟು ಈ ಥರ ಕಂಪ್ಲೇಂಟ್ ಆದಾಗ ಅಪ್ಸ್ಟ್ಯಾಂಡಿಂಗ್ ಆಗೋದು, ಅಂದರೆ ಎಲ್ಲೋ ಒಂದು ಕಡೆ ಮುಚ್ಚಿಟ್ಕೊಂಡು ಬದುಕುವಂಥ ಚಾನ್ಸಸ್ಸು ಅತಿ ಹೆಚ್ಚು.
ಸಿಂಹರಾಶಿಯವ್ರಿಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಅವರ ಟೈಮು ಬಹಳಷ್ಟು ಕೆಟ್ಟಿದೆ, ಬಹಳಷ್ಟು ಅಂದರೆ ಬಹಳ ಕೆಟ್ಟಿದೆ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಸಿಂಹರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ, ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ದೊಡ್ಡವರು ನಿಮ್ಮ ಮನೆಯ ಹಿರಿಯರು, ಯಾಕಂದರೆ ಈ ಸಿಂಹರಾಶಿಯವ್ರಿಗೆ ತಂದೆ ಮಕ್ಕಳಿಗೆ ತುಂಬ ಕ್ರಶಸ್ ಜಾಸ್ತಿ ಆಗ್ತಾ ಇರುತ್ತೆ. ತಂದೆ ಮನೆ ಬಿಟ್ಟು ಹೋಗೋದಾಗಿರ್ಬೋದು, ಅಥವಾ ಮಕ್ಕಳು ತಂದೆಯಿಂದ ಸಪ್ರೇಷನ್ ಆಗಿ ಮನೆ ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಅಥವಾ ಮನೆ ಮಠಗಳು ಮಾರ್ಕೊಳ್ಳೋ ಅಂಥ ಸಂದರ್ಭ ಆಗಿರ್ಬೋದು, ಅಥವಾ ಮನೆಯಲ್ಲಿ ಅತಿ ಹೆಚ್ಚು ಕ್ರ್ಯಾಶ್ ಆಗೋದು, ಕುಟುಂಬದಲ್ಲಿ ಅತಿ ಹೆಚ್ಚು ಕ್ರ್ಯಾಶ್ ಆಗೋವಂಥದ್ದಾಗಿರ್ಬೋದು. ಯಾಕಂದರೆ ಕುಟುಂಬಕ್ಕೆ ಎರಡನೇ ಮನೆಗೆ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕುಟುಂಬ ಕೂಡ ತುಂಬ ಕ್ರ್ಯಾಶ್ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುವಂಥ ಒಂದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಅತಿ ಹೆಚ್ಚು ದೊಡ್ಡವ್ರನ್ನ ಸ್ವಲ್ಪ ಗೌರವಿಸಬೇಕಾಗತ್ತೆ, ದೊಡ್ಡವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೇ ಇದ್ದರೂ ಕೂಡ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಖಂಡಿತ ಈ ವಾರ ಎಲ್ಲೋ ಒಂದು ಕಡೆ, ಯಾಕಂದರೆ ಯಾರದೇ ಕಾಲು, ಒಂದು ಗುರುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಯಾರ್ದೋ ಕಾಲು ಮುಟ್ಟೋದಕ್ಕಿಂತ ನಿಮ್ಮ ಮನೆಯ ಹಿರಿಯರಿಗೆ ಕಾಲ ಮುಟ್ಟಿ ನಮಸ್ಕಾರ ಮಾಡಿ ಅವರ ಬ್ಲೆಸ್ಸಿಂಗ್ಸು ಕಾಲು ಮುಟ್ಟಿದಾಗ ಎಲ್ಲರೂ ಒಳ್ಳೆಯದಾಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಅಲ್ಲಿ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಅವರ ಒಂದು ಬ್ಲೆಸ್ಸಿಂಗಿಂದ ಕೂಡ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ. ಯಾಕಂದರೆ ಅವರ ಆರೈಕೆ ಕೂಡ ಅಷ್ಟೇ ಇದಾಗಿರುತ್ತೆ. ಮತ್ತು ಹೆಲ್ತ್ ಅಂತ ಬಂದಾಗ ತುಂಬ ಹೆಲ್ತ್ ಅಪ್ಸೆಟ್ ಆಗೋದು ಕೂಡ ನಿಮಗೆ ಆಗಿರುತ್ತೆ. ಸಿಂಹರಾಶಿಯವ್ರಿಗೆ ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ, ಅಂದರೆ ದೀರ್ಘಕಾಲದ ಮೆಡಿಸನ್ ತಗೊಳ್ಳೋವಂಥ ಒಂದು ಕಾಯಿಲೆಯನ್ನು ನೀವು ಕಂಡುಕೊಳ್ತಾ ಹೋಗ್ತೀರಾ. ಅದರಲ್ಲೂ ಈ ವಾರದಲ್ಲಿ ಅದು ಫೈಂಡ್ ಔಟ್ ಕೂಡ ಆಗುತ್ತೆ. ನೀವು ಯಾವುದಾದ್ರು ರಿಸರ್ಚಲ್ಲಿದ್ದರೆ, ಸರ್ಚ್ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಸಮಸ್ಯೆ ಏನಾದರೂ ಜಾಸ್ತಿ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ದೀರ್ಘಕಾಲದ ಮೆಡಿಸನ್ ತಗೊಳ್ಳೋಂಥ ಕಾಯಿಲೆ ಕೂಡ ಈ ವಾರದಲ್ಲಿ ನಿಮಗೆ ಫೈಂಡ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸಿಂಹರಾಶಿಯವರು ನೋಡಿ, ಮಕ್ಕಳ ವಿಚಾರ ಅಂತ ಬಂದಾಗ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ನೋವನ್ನು ಪಡ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ನೀವು ಯಾರಾದರೂ ಮಕ್ಕಳಿಗೆ, ನಿಮ್ಮ ಯಾರಾದರೂ ಬಡವ ಮಕ್ಕಳಿಗೆ ಅಥವಾ ನಿಮ್ಮ ನೆರೆಹೊರೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಬುಕ್ಸ್ ಕೊಡಿಸೋದು, ಅಥವಾ ಪೆನ್ ಕೊಡಿಸೋದು, ಪೆನ್ಸಿಲ್ ಕೊಡಿಸೋದು, ಏನೂ ಇಲ್ಲಾಂದರೆ ಒಂದು ಸ್ವೀಟನ್ನು ಮಕ್ಕಳಿಗೆ ಕೊಡಿಸೋದು, ಇದನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಸಿಂಹರಾಶಿಯವರು ಬೆಳಿಗ್ಗೆ, ಅಂದರೆ ಅದರಲ್ಲೂ ಭಾನುವಾರದ ದಿನ ನೀವು ರವಿ ಹೋರೆಯಲ್ಲಿ ನಿಮ್ಮ ಮನೆಯಲ್ಲಿ ಚಪಾತಿಯನ್ನು ಮಾಡಿ ಹಸುವಿಗೆ ತಿನ್ನಿಸೋದಾಗಿರ್ಬೋದು, ರವಿ ಹೋರೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಚೋದಾಗಿರ್ಬೋದು, ಅಥವಾ ರವಿ ಹೋರೆಯಲ್ಲಿ ಎದ್ದು ಹರಿಯೋ ನದಿಯಲ್ಲಿ ಸ್ನಾನ ಮಾಡೋದಾಗಿರ್ಬೋದು. ಇದನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಈ ವಾರದ ಒಂದು ಪರಿಹಾರ ಇದೇ ಆಗಿರುತ್ತೆ. ಮತ್ತು ಸಿಂಹರಾಶಿಯವರು ನಿಮಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ಬ್ರೇಸ್ಲೆಟ್ಟು, ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನು ಬ್ರೇಸ್ಲೆಟನ್ನು ನಾವು ಕೊಡ್ತೀವಿ. ಅದನ್ನು ನೀವು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅಥವಾ ಕೈಗೆ ಹಾಕ್ಕೊಳ್ಳಿ. ನಿಮ್ಮ ಆರೋಗ್ಯ ಸಮಸ್ಯೆ, ಮುಖ್ಯವಾಗಿ ಸಿಂಹರಾಶಿಯವ್ರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ, ಮನಸ್ಥಿತಿ ಕೆಡುತ್ತೆ. ಈ ಎಲ್ಲ ಪ್ರಾಬ್ಲಮಿಂದ ಮನಸ್ಥಿತಿ ಕೆಡ್ತಾ ಹೋಗುತ್ತೆ. ಯಾಕಪ್ಪ ಇದ್ದೀವಿ, ಎಲ್ಲಾದರೂ ಊರು ಬಿಟ್ಟು ಹೋಗೋಣ ಅಂತ ಅನ್ನೋವಂಥ ಒಂದು ಸಿಚುವೇಶನ್ ಕೂಡ ಬಂದಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ನಾವು ಕೊಡೋವಂಥ ಒಂದು ಕ್ರಿಸ್ಟಲ್ ಹಾಕ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ, ನಿಮ್ಮ ಮನಸ್ಥಿತಿ ಕೂಡ ಸರಿಯಾಗತ್ತೆ ಅಂತ ಹೇಳ್ತಾ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಖಂಡಿತವಾಗ್ಲೂ ನಿಮಗೋಸ್ಕರ ಸಿಂಹರಾಶಿಯವ್ರಿಗೆ ನಾವು ಕೊಡುವಂಥ ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ.